ಮೈಸೂರು, ಮೈಸೂರಿಂದ ಶಿವಮೊಗ್ಗ, ಶಿವಮೊಗ್ಗದಿಂದ ಬೆಂಗಳೂರು. ನಾನು ಮೈಸೂರಲ್ಲಿ ಹುಟ್ಟಿದ್ದು ಚೆಲುವಾಂಬ ಅಗ್ರಹಾರದಲ್ಲಿ, ಚೆಲುವಾಂಬ ಆಸ್ಪತ್ರೆಯಲ್ಲಿ. ನಾನು 10ನೇ ಮಗಳು. ನಮ್ಮ ತಂದೆ ತಾಯಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಷ್ಟು ಜನ? ನನಗೆ ಅಣ್ಣ 2, ಅಕ್ಕ 5 ಜನ. ನನ್ನ ಸೇರಿದ್ರೆ 6 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು. ಆ್ಯಂಡ್ 6 ಜನ ಎಲ್ಲ ಇನ್ನಿಬ್ಬರು ಇದ್ದಿದ್ದು ಸಣ್ಣ ಸಣ್ಣ ವಯಸ್ಸಲ್ಲೇ ಸತ್ತೋದ್ರು. ಸೊ ಆ್ಯಕ್ಚುಲಿ ಕೌಂಟಿಂಗ್ ತೊಗೊಂಡು ನಾನು 17 ನಮ್ಮ ಆ್ಯಕ್ಚುಲಿ ಲೈಕ್ 17 ನಮ್ಮ ತಂದೆಗೆ 50 ವರ್ಷ ಆಗೋಗಿತ್ತು, 51 ನಮ್ಮ ತಾಯಿಗೆ 45 ಇರಬೇಕು. ಸೊ ದೇ ಡಿಂಟ್ ವಾಂಟೆಡ್ ಮೀ. ಆ್ಯಕ್ಚುಲಿ ನಾನು ಬೇಡ ಇತ್ತು ಮನೆಗೆ. ಸೊ ನಮ್ಮಮ್ಮ ಏನೇನೋ ಅಭಾಷಣ ಆಗೋಕ್ಕೆಲ್ಲ ಮೆಡಿಸಿನ್ ಎಲ್ಲ ತೊಗೊಂಡ್ರು. ಆಮೇಲೆ ಲೈಕ್ ನಾನಾದರೂ ಬಂಡಿ ಹುಟ್ಟುಬಿಟ್ಟೆ. ಗಟ್ಟಿಗಿತ್ತಿ ಒಂದೇ ಪ್ರಪಂಚಕ್ಕೆ ಬಂದೆ. ನನ್ನಿಂದ ಇಷ್ಟೆಲ್ಲ ಆಗಬೇಕಾಗಿತ್ತು. ಆಮೇಲೆ ಬಂದಮೇಲೆ ನಾನು ನಮ್ಮಮ್ಮನ ಫೇವ್ರೆಟ್. ಎಲ್ಲ ನಮ್ಮ ಅಕ್ಕಂದ್ರಿಗೆಲ್ಲ ಎಲ್ಲ ದೊಡ್ಡವರು ನನಗಿಂತ. ಎಲ್ಲರೂ ಪ್ಯಾಂಪರಿಂಗ್, ಸ್ಪೆಷಲಿ ನಮ್ಮಮ್ಮ ತುಂಬ ಪ್ಯಾಂಪರ್ ಮಾಡಿ ನಮ್ಮ ತಂದೆ ಕೊನೆ ಮಕ್ಕಳಿಗೆ ಅದೊಂದು ಮಾಡಿ ಪ್ರಪಂಚ ಜ್ಞಾನವೇ ಇರಲಿಲ್ಲ. ಮದುವೆ ಮಾಡ್ಕೊಳ್ಳೋ ತನಕ ನಂಗೆ ಪ್ರಪಂಚ ಜ್ಞಾನನೇ ಇರಲಿಲ್ಲ. ಆ್ಯಕ್ಚುಲಿ ಸ್ಪೀಕಿಂಗ್ ನಮ್ಮ ಹಸ್ಬೆಂಡೇ ನನ್ನ ಫಾದರು. ಯಾಕೆಂದರೆ ಅವರೇ ನಂಗೆ ದಾರಿ ತೋರಿಸಿದ್ದು. ಅವರೇ ನನಗೆ ಕರೆಕ್ಟಾಗಿ ಲೈಕ್ ನಂಗೆ ಇನ್ನೂ ನೆನಪಾಗುತ್ತೆ. ಲೈಕ್ ಇದು ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿಬಿಟ್ಟು ಮಾತಾಡು ಅಂತ ಹೇಳೋರು. ಲೈಕ್ ಅಬ್ರಪ್ಟಾಗಿ ಮಾತಾಡಬೇಡ, ಲೈಕ್ ನೀ ಏನು ಮಾತಾಡ್ತಿದ್ಯಾ ಅಂತ ನಿನ್ನ ಮಾತಿನ ಮೇಲೆ ಗಮನ ಇರಬೇಕು ನಿಮಗೆ ಅಂತ. ಅದೆಷ್ಟು ನಿಜ ಅನಿಸುತ್ತೆ ಅಂದರೆ, ನಾವು ಡೆಲಿವರಿ ಮಾಡೋಕ್ಕೆ ಮುಂಚೆ ನಾವು ಮಾತಾಡ್ತಾ ಇರೋದು ಬೇರೆಯವ್ರಿಗೆ ಯಾರಿಗಾರು ನೋವಾಗುತ್ತಾ ಅಂತ ಯೋಚನೆ ಒಂದು ಸತಿ ಯೋಚಿಸಿ ಆಮೇಲೆ ಮಾತಾಡಬೇಕು ಅಲ್ವಾ? ನಿಜ. ಸೊ 10ನೇ ಮಗಳು. ಓಕೆ, ತಾಳ್ಮೆ ಕಲಿಸ್ಕೊಟ್ರು ಹಾಗಾದರೆ ಹಸ್ಬೆಂಡ್. ತಾಳ್ಮೆ ಅಲ್ಲ, ಜೀವನದ ರೀತಿ ಅದು ಅನಿಸುತ್ತೆ ನನಗೇನು. ಡೆಫಿನೆಟ್. ಲೈಕ್ ಮುಂಚೆ ನಾನು ಐ ವಾಸ್ ಜಸ್ಟ್ ಲೈಕ್ ಸಂಗೀತ. ನಮ್ಮ ತಂದೆ ಮ್ಯೂಸಿಷಿಯನು. ಸೊ ಬೆಳಗ್ಗೆ ನಾವು ಹೇಳೋ ಹೊತ್ತಿಗೆ ಮನೆಯಲ್ಲಿ ಸಂಗೀತದ ವಾತಾವರಣ. ನಮ್ಮ ತಂದೆ ನಿಮ್ಮ ಕುಟುಂಬದ ಬ್ಯಾಕ್ಗ್ರೌಂಡೇ ಸಂಗೀತದಲ್ಲಿರೋದ್ರಿಂದ ನಿಮಗೆ ಅದ್ರ ಬಗ್ಗೆ ಜಾಸ್ತಿ ಶ್ರದ್ಧೆ ಶುರು ಆಯಿತು. ಶ್ರದ್ಧೆ ಅಂತಲ್ಲ, ಲೈಕ್ ನಂಗೆ ಈಗಲೂ ನಾನು ಐ ವಿಲ್ ಗೋ ಬ್ಯಾಕ್ ಇಫ್ ಐ ಥಿಂಕ್. ನಾನು ಯೋಚನೆ ಮಾಡಿದ್ರೆ ಹಿಂದೆ, ಇವಾಗ ನಾವು ಎಲ್ಲರಿಗೂ ಗೊತ್ತಿರೋ ಥರ ನಾವು ಸೆವೆಂತ್ ರಿಚೆಸ್ಟ ಏನೋ ಅಂತೆ ಗೊತ್ತಿಲ್ಲ, ನಾನು ಅದನ್ನು ಕೇಳ್ಕೊಳಕ್ಕೂ ಹೋಗಲ್ಲ. ಲೈಕ್ ಮೈ ಸನ್ಸ್ ಆರ್ ಯಂಗೆಸ್ಟ್ ಬಿಲಿಯನೇರು, ಅದು ಇದು ಎಲ್ಲ ಬಂದಿದೆಯಲ್ಲ. ಇಷ್ಟೆಲ್ಲ ಒಂಥರ ಫೈನಾನ್ಷಿಯಲ್ ನಮ್ಮದು ಇಷ್ಟು ಮೇಲಕ್ಕೆ ಹೋದರೂ ನನಗೆ ಯೋಚನೆ ಮಾಡಿದ್ರೆ ಹಿಂದಕ್ಕೆ ಹೋದಾಗ ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು, ಮಿಡ್ಲ್ ಕ್ಲಾಸ್. ಆ್ಯಂಡ್ ಸಂಗೀತ ಮನೆಯಲ್ಲಿ ಸಂಗೀತ ಹೇಳ್ಸ್ಕೊಳಕ್ಕೆ ಬರೋರು, ಮ್ಯಾಥಮೆಟಿಕ್ಸ್ ಪಾಠ ಹೇಳ್ಸ್ಕೊಳಕ್ಕೆ ಬರೋರು. ಮನೆಯಲ್ಲಿ ಬರೀ ಎಜುಕೇಷನ್, ಒಂಥರ ಎಜುಕೇಟಿವ್ ವಾತಾವರಣ. ನಂಗೆ ಅದು ತುಂಬ ಸುಖವಾದ ದಿನಗಳು ಅನಿಸುತ್ತೆ. ಎಷ್ಟು ಚೆನ್ನಾಗಿತ್ತು, ಎಷ್ಟು ಸೆಕ್ಯೂರ್ಡ್ ಲೈಫು. ಒಂಥರ ಏನು ಬೇರೆ ಕೆಟ್ಟದನ್ನೋದು ನಮಗೆ ಹೊರಗಡೆ ಎಲ್ಲೂ ನಾನು ಸುತ್ತಮುತ್ತ ನಿಜ ಹೇಳ್ತೀನಿ, ಒಬ್ಬನ ಮನುಷ್ಯಂಗೆ ಹೊಡಿತಾನೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಆ ಟೈಮಲ್ಲಿ ಫಿಲಮ್ ಎಲ್ಲ ಇರ್ತಿರ್ಲಿಲ್ಲ, ಫಿಲಮ್ ನೋಡ್ತಾ ಇರಲಿಲ್ಲ, ಮನೆಯಲ್ಲಿ ಎಕ್ಸ್ಪೋಜರೇ ಇರಲಿಲ್ಲ ಕೆಟ್ಟದಕ್ಕೆ. ಆಮೇಲೆ ನನಗೆ ಹೊಡಿತಾರೆ ಅನ್ನೋದೇ ನನಗೆ ಗೊತ್ತೇ ಇರಲಿಲ್ಲ. ಮನುಷ್ಯರು ಹೊಡಿತಾರೆ. ಅಮ್ಮನ ಕೈಯಲ್ಲಿ ಏಟ್ ತಿಂದಿಲ್ಲ ಹಾಗಾದರೆ? ಇಲ್ಲಪ್ಪ, ಯಾಕೆಂದರೆ ಈ ಕೊನೆ ಮಕ್ಕಳು ಸ್ವಲ್ಪ ತುಂಬ್ರು ಅಂತ. ಇಲ್ಲ ನಮ್ಮ ಮನೆಯಲ್ಲಿ ಪ್ರಿನ್ಸಿಪಲ್ ಏನಂದರೆ, ಯಾವತ್ತೂ ಮಕ್ಕಳ ಮೇಲೆ ಹೊಡಿಬಾರ್ದು. ಲೈಕ್ ದ್ಯಾಟ್ ಇಸ್ ಅ ಪ್ರಿನ್ಸಿಪಲ್. ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಹೊಡಿಬಾರ್ದು. ನಾನೇನೋ ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂತ ಬೆಳೆಸ್ಬೇಕು ಮಕ್ಕಳನ್ನ ಅಂತ. ಆಮೇಲೆ ನಾನು 7ನೇ ಕ್ಲಾಸಲ್ಲಿ ಬಿಲೀವ್ ಇಟ್ ಆರ್ ನಾಟ್ ಇನ್ಸ್ಪೆಕ್ಟ್ರು ಬಂದಿದ್ದರು. ಅವ್ರು ಬಂದು ಎಲ್ಲ ಮಕ್ಕಳ ಎದುರುಗಡೆ ನಾನು ಕೇಳಿದ್ರು, ಸೂರ್ಯ ಎಷ್ಟೊತ್ತು ಕೂಡ್ತಾನೆ ಅಂತ. ನಾನು ಹೇಳಿದೆ, ಸೂರ್ಯ ನಾನು ಹೇಳೋದು 9 ಗಂಟೆಗೆ, ನನಗಿಂತ 1 ಗಂಟೆ ಮುಂಚೆ ಹುಡ್ತಾನೆ ಅನ್ಸುತ್ತೆ. 8 ಗಂಟೆಗೆ ಅಂದೆ ನಾನು. ಅಲ್ಲಿ ಎಲ್ಲ ನಗಕ್ಕೆ ಶುರು ಮಾಡಿದ್ರು. ಅಷ್ಟು ನನ್ನ ಪ್ಯಾಂಪರ್ಡ್ ಆಗಿ ಬೆಳೆಸಿದ್ರು. ಬಟ್ ಅಂದರೆ ಮ್ಯೂಸಿಕ್ ಮಾತ್ರ ಲೈಕ್ ಅವಾಗಲೇ ನಾನು ಅದು ತುಂಬ ಟ್ಯಾಲೆಂಟೆಡ್ ಇದ್ದೆ. ಬಟ್ ಆದರೆ ಈ ಮುದ್ದಿಂದ ಅರ್ಧ ಸರಿಯಾಗಿ ಕಲಿಯೋಕ್ಕಾಗಲಿಲ್ಲ. ಕೊನೆ ಮಗಳು ಬೇರೆ, ಕೊನೆ ಮಗಳು ಎಲ್ಲದಕ್ಕೂ ಹಠ. ಉಪ್ಪು ತುಪ್ಪ ಅನ್ನ ಬಿಟ್ಟು ಇನ್ನೇನೂ ತಿಂದಿಲ್ಲ ನಾನು. ಎಷ್ಟು ಗಟ್ಮುಟ್ಟಾಗಿದ್ದೀನಿ ಇನ್ನೂ. ಲೈಕ್ ಉಪ್ಪು ತುಪ್ಪ ಮ್ಯಾಕ್ಸಿಮಮ್ ಅಂದರೆ ಹುರುಳಿಕಾಯಿ ಪಲ್ಯ, ಬಟ್ ಅಷ್ಟೇ ನಾ ತಿಂತಾ ಇದ್ದಿದ್ದು.